ಯಾರ ತರ ಏನು ಒಂದು ಟೀ ಕಾಫಿ ಕುಡಿಯಲ್ಲ. ಒಂದಿನ ಆಫೀಸರಿಗೆ ಬೈದಾರ ಅವ್ರು ಬಾಯ್ ಬಂದಂಗೆ. ಅವ್ರು ಯಾರಪ್ಪ ಹಿಂದೆ ಕುತ್ಕೊಂಡಿದ್ದಾರಲ್ಲ, ಯಾರು ಸರ್ ಯಾರ್ರೀ ಅವರು ಯಾರು? ನಿನಗೋಸ್ಕರ ಕಣೋ ವ್ಯಾನ್ ಕೊಟ್ಟಿದ್ದು, ನೀವು ಬೈದಿದ್ರಲ್ಲ ಮೊದಲು ಬರಲಿಲ್ಲ ಅಂತೇಳಿ, ನಿನಗೋಸ್ಕರ ಕೊಟ್ಟಿರೋದು ಹೇಳ್ತಾ ನಿನ್ನ ಕೇಳಗಳನ್ನ ಫಸ್ಟ್. ಅಣ್ಣ ಅದೆಲ್ಲ ಬಿಡಿ, ಅಷ್ಟು ದೂರ ಬೇಡ. ನಾನೇ ಈಗ ಅಥವಾ ನೀವೇ ಈಗ ಯಾರೇ ಇರೋರು ಯಾರೇ ಡೈರೆಕ್ಟ್ ಬಂದು ಮಾಡಿಬಿಡ್ರಿ. ಫಸ್ಟ್ ಟ್ರಯಲ್ ನೀವು ಪಾಸ್ ಆಗ್ಬಿಟ್ಟು ತೋರಿಸ್ರಿ. ಇಲ್ಲಿ ಬೈಕ್ ಆಗಲಿ, 4 ವೀಲರ್ ಆಗಲಿ, ಜೆಟ್ ಆಗಲಿ, ಏನೇ ಆಗಲಿ ನಾನು ಒಪ್ಕೊಂಡ್ಬಿಡ್ತೀನಿ. ಬೈಕ್ ಹೊಡಿತಾ ಕಾರ್ ಹೊಡಿತಾ ಅದ್ರೊಳಗೆ ನೀವು ಎಷ್ಟೇ ಪರ್ಫೆಕ್ಟ್ ವೀಲಿಂಗ್ ಮಾಡಿ ತೋರಿಸಿದ್ರು ಆಗಾಗಿಲ್ಲ. 1 करोड़ रुपए का कार लेके आओ, पूरा डॉक्यूमेंट के साथ आप डायरेक्ट आओ रजिस्ट्रेशन के लिए, होएगा? कैसा होता हो? ಯಾಕಾಗಲ್ಲ? क्यों मालूम है? इतना छोटा सा इतना बड़ा आदमी है ना अंदर, सबको पास जाने का इसको इतना ಇಲ್ಲಿ ಹೈಯೆಸ್ಟ್ ಲೈಸೆನ್ಸ್ ಕೊಡಿಸ್ಲಿ, ದುಬೈ ಕರ್ಕೊಂಡೋಗಿ ಒಂದು ರಸ್ತೆ ಪಾರ್ ಮಾಡಕ್ ಹೇಳ್ರಿ ಅವನ ಹತ್ರ. ಹಣ ಅಲ್ಲಿ ಬರ್ರಿ, ಇಲ್ಲಿ ಹೇಳ್ತೀನಿ ಕೇಳ್ರಿ. ದುಬೈದೊಂದು ಹೇಳ್ತೀನಿ. ದುಬೈಲಿ ಲೈಸೆನ್ಸ್ ಮಾಡ್ಬೇಕಾದ್ರೆ ಇಲ್ಲಿಂದ ಲೈಸೆನ್ಸ್ ಹೋದ್ರೆ ಕೊಡ್ತಾರಲ್ಲಿ, ಟ್ರಯಲ್ ಕೊಡ್ತಾರೆ. 1 ಸಿಂಗಲ್ ಟ್ರಯಲ್ ಮಾತ್ರ. 1 ಸಿಂಗಲ್ ಟ್ರಯಲ್ ಮಾಡಿದ್ರೆ ಅದು ಫೇಲ್ ಆದ ಅಂದ್ರೆ 20 ಕ್ಲಾಸ್ ಅಟೆಂಡ್ ಆಗ್ಬೇಕು. 1 ಕ್ಲಾಸಿಗೆ 500 ದಿರಮ್ಸ್. 500 ದಿರಮ್ಸ್ ಅಂದ್ರೆ ಎಷ್ಟಾಯ್ತು? ಎಷ್ಟೋ ಆಯ್ತದು. ಒಂದು 500 ದಿರಮ್ಸ್ ಅಂದ್ರೆ ಹೆಚ್ಚು ಕಮ್ಮಿ 12,000 ಹತ್ರ ಆಯ್ತು. ಒಟ್ಟು 20 ಕ್ಲಾಸಿಗೆ ಒಂದು 2-2.5 ಲಕ್ಷ ರೂಪಾಯಿ ಬೇಕಾಗ್ತದೆ. ಫಸ್ಟ್ ಇಲ್ಲಿ ಹಿಂಗ್ ಅನ್ಕೊಂಡು ಹೋದವನಿಗೆ ಅಲ್ಲಿ ಹೋಗ ಕಟಿಂಗ್ ಹೊಡಿ ಅಂದ್ರೆ ಎಲ್ಲಿ ಹೊಡಿತಾರೆ? ಇಲ್ಲಿ ಸ್ಟ್ರಿಕ್ಟ್ ಮಾಡೋ ತಪ್ಪು ಅನ್ನಲ್ಲ. ಬಂದವರಿಗೆ ಸುಮ್ನೆ ಏನ್ ನೋಡಲ್ಲ ಏನಿಲ್ಲ, ಸ್ಟ್ರಿಕ್ಟ್ ಮಾಡಿದಷ್ಟು ಕ್ಲೀನ್ ಆಗುತ್ತೆ. ಅದ್ರ ಪಾಸ್ ಮಾಡೋದು ಹೆಂಗೆ ಎಂತೆಂಥವ್ರಿಗೆ ಪಾಸ್ ಮಾಡ್ತಾರೆ. ಫಸ್ಟ್ ಗೇರ್ ಮೂವ್ ಮಾಡಕ್ ಬರ್ತಿದ್ದವರಿಗೆಲ್ಲ ಕಣ್ಮುಂದೆ ಪಾಸ್ ಮಾಡಿ ಕಳ್ಸ್ತಾರೆ. ನಾವು ಅಷ್ಟು ಪರ್ಫೆಕ್ಟ್ ಹೊಡೆದು ಆಗಂಗಿಲ್ಲ. ಬಂದಾಗ ಏನು ಕೇಳಲ್ಲ ನಿಮಗೆ, ಆಗ್ಬಿಟ್ಟು ಇಂಥದ್ದೆಲ್ಲ ಪರಿಸ್ಥಿತಿ. ನಮ್ ಕೇಳ್ತಾರೆ ಸಹಿಸ್ಕೊಳಕ್ ಆಗಲ್ಲ. ನಮ್ ಸರ್ಕಾರ ಅಂದ್ರೆ ಸಹಿಸ್ಕೊಳಕ್ ಆಗಲ್ಲ. ನೋಡೋಣ ಅಣ್ಣ ಒಂದ್ ನಿಮಿಷ ಅಷ್ಟೇ ಅಲ್ಲ, ಹೋಗ್ತಾ ಇದೀರಲ್ಲ ಮಾತಾಡಲ್ಲ ನೀವು, ಪಾಯಿಂಟ್ ಕೊಡ್ತೀವಿ. ಸರ್ಕಾರ ಮಾಡಿರೋದು ನಾವೇ ಅಲ್ರಿ. ನಮ್ಮಿಂದನೇ ಸರ್ಕಾರಕ್ಕೋಸ್ಕರ ನಾವಲ್ಲ, ನಮ್ಗೋಸ್ಕರ ಸರ್ಕಾರ ಇರೋದು. ಇವೆಲ್ಲ ಬಿಡಿ, ಸರ್ಕಾರಕ್ಕೋಸ್ಕರ ನಾವಿರೋದು. ಬಂದಿದೆ ಅಲ್ಲ, ಕರೆಕ್ಟ್ ರೂಲ್ಸ್ ಇಟ್ಟಿದ್ದಾರೆ. ಅವ್ರಿಗೆ ಬತ್ತಿ ಇಟ್ಬಿಟ್ಟಿದಾರಲ್ಲ ಜನ ಇಟ್ಟಿರೋದಲ್ಲ, ಎದುರುಗಡೆ ಯಾರಿಗೆ ಎಲ್ಲ ಅದ್ ಯಾಕೆ ಹೇಳ್ರಿ, ಓಪನ್ ಆಗತ್ತಲ್ಲ ಅವ್ರಿಗೆಲ್ಲ 1 ತಿಂಗಳ 2 ತಿಂಗಳ ಯಾಕೆ ಗೊತ್ತಾ? ಒಳ್ಳೆಯವರಿಗೆ ಹಂಗೆ. ಅದೇ ಈಗ ಓಪನ್ ಮಾಡ್ತಾ ಇದಾರಲ್ಲ ಎಲ್ಲರದು, ಎಲ್ಲಾ ಪಕ್ಷದವ್ರದ್ದು ಹಾಕಿ ತುಳಿತಾರೆ. ಅಂತ ಅಲ್ಲ, ನಿಯತ್ತಾಗಿ ಇದು ಬಿಸ್ನೆಸ್ ಮಾಡೋರಿಗೆ ಕಾಲ ಇಲ್ಲ, ಎಲ್ಲ 2 ನಂಬರ್ ಮಾಡಿದ್ರೆ ಕಾಲ ಇರೋದು. ಪಾಪ ಕೆಲಸ ಮಾಡ್ತಿದ್ದಾರೆ ಗೊತ್ತಾಗಲ್ಲ. ಕನ್ನಡ ನ್ಯೂಸ್ ಅಲ್ಲಿ ಕರೆಕ್ಟಾಗಿ ತೋರಿಸ್ತಾ ಇಲ್ಲ. ನಿಜ ಹೇಳ್ತೀವಲ್ರಿ, ನಮ್ಗಂತೂ ನಾವು ಯಾವತ್ತೂ ಪಾಲಿಟಿಕ್ಸ್ ನಮ್ಗೆ ಆಗೋದೇ ಇಲ್ಲ. ಅವ್ರು ಮಾಡಿರೋ ಒಂದೊಂದು ಕೆಲಸಗಳು ಹೇಳ್ತೀನಿ. ಇಷ್ಟು ವರ್ಷದಿಂದ ಇದಲ್ಲ, ಇಷ್ಟೊಂದು ಪಕ್ಷಗಳು ಇಷ್ಟೊಂದು ನಡ್ಕೊಂಡು ಬಂದಲ್ಲ, ಈ ಥರ ಯಾರು ಮತ್ತೆ ಅವ್ನು ನಿಮ್ಗೆ ಸರಿ ಅಂತ ತಪ್ಪಿಸ್ತಾನ. ಕೆಲಸ ಮಾಡಿದ್ದು 10 ಜನ ಕಳ್ರೆ, 10 ಜನ ಒಳ್ಳೆ ರಾಜಕಾರಣ ಏನ್ ಮಾಡಕ್? 10 ಜನದಿಂದ ಶುರು ಆದ್ರೆ 90 ಜನ ಬಿಡೋದೇ ಇಲ್ಲ. 10 ಜನ ನೀವು 90 ಜನ ಸಪೋರ್ಟ್ ಕೊಡ್ರಿ. ಅದೇ 90 ಜನ ಸಪೋರ್ಟ್ ಕೊಟ್ರೆ ಇವಾಗ ಆಗಲ್ಲ. ಯಾಕೆ ಗೊತ್ತಾ, ಇಷ್ಟೆಲ್ಲ ಎಲೆಕ್ಷನ್ ಆಗತ್ತಲ್ಲ ನಾಡ್ದು, ನಿಮಗೆ ಯಾರು ಇಷ್ಟ, ಯಾರ ಕಡೆ ನಿಮ್ ಪರ್ಸನಲ್ ಯಾರಿಗೆ ಹಾಕ್ಬೇಕಂತ ನಿಮ್ಗೆ ಅನ್ಸತ್ತೆ ಈ ಟೈಮ್ ಒಳಗೆ? ನಮ್ಗೆ ಒಳ್ಳೆ ನಿಯತ್ತರು ಯಾರು ಇದು ಮಾಡ್ತಾರಲ್ಲ ಅವ್ರಿಗೆ ಹಾಕ್ಬೇಕಂತ ಅಷ್ಟೇ. ಒಂದ್ ನಿಮಿಷ ತಡೀರಿ. ನಿಮ್ ಪ್ರಕಾರ ಯಾರಾದ್ರೂ ನಿಲ್ಬೇಕು ಅನ್ನೋರಿದ್ರೆ, ನಾವು ಎಲ್ಲ ಕಾಂಪ್ಲೆಕ್ಸ್ ಮಾಡ್ತಾ ಇದೀವಿ, ಇನ್ನೊಂದು ಕೆಲವೊಂದು ಫ್ಲೆಕ್ಸ್ ಮಾಡ್ತೀವಿ. ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಯಾರಾದ್ರೂ ಆಗಲಿ, ನಿಮ್ಮಲ್ಲಿ ಒಬ್ರು ತುಂಬಾ ಜನ ಒಳ್ಳೆ ಕೆಲಸ ಮಾಡೋರು ಅನ್ನೋರು ಯಾರು ಜನಗಳಿದೆ ಮಾಡ್ತೀವಿ. ಇದಿಲ್ಲ ಹಿಂಗೆ ಬಿಟ್ರೆ ನಮಗೆ ಹಿಂಗೆ ತಡ್ಕೊಳಕ್ ಆಗಲ್ಲ. ಯಾಕಲ್ರಿ? ಅಲ್ಲ ತೈಸ್ಕೊಂಡು ನಮ್ಗಂತ ನಿಮ್ದಂತ ವಯಸ್ಸು ಆಗ್ಬಿಟ್ಟಿದೆ, ನೀವು ಹಿಂಗೆ ಅಂತ ಕಟ್ಲ ಆಗ್ಬಿಟ್ಟಿರ್ತಾರ. ನಮ್ ಕೈಲಿ ಆಗಲ್ಲ, ನಮಗೆ ಚೇಂಜ್ ಬೇಕೇ ಬೇಕಾದ ಯಾವನಾದ್ರೂ ಬರ್ಲಿ. ಸರ್ಪಂಚ್ ಅಯ್ಯೋ ಮತ್ತೆಂತ ಹಿಂಗೆ ಬೇರೆಯವ್ರ ತರ ಸಹಿಸ್ಕೊಂಡಿರಕ್ ನಮ್ ಕೈಲಿ ಅಂತ ಮಾಡೋದೇ. ಅಣ್ಣ ಏನ್ ಗೊತ್ತಾ, ನಂದು ಒಬ್ಬನ ಕೈಯಲ್ಲಿ ಏನಾಗತ್ತೆ ಅಂತ ಅನ್ಕೊಂಡು ಇಲ್ಲಿ ತನಕ ನಮ್ ಪರಿಸ್ಥಿತಿ ಹಿಂಗಾಗಿದೆ.
ಬಟ್ ಇಂಥ ಕಾನ್ಸೆಪ್ಟ್ ಡೆಲ್ಲಿ ಜನ ಬಿಟ್ರು ಆಗತ್ತೆ ಅಂತ ಬಿಟ್ರು ಮಾಡಿದಾರೆ ಕೆಲಸ ತೋರಿಸ್ತಾರೆ ಏನ್ ಗೊತ್ತಾ ನೀವು ಇಷ್ಟೆಲ್ಲ ನಮಗ್ ಈಗ ಇವ್ರು ಸಾಹೇಬ್ರು ಅಲ್ಲಿ ಹೋಗ್ತಾ ಇರ್ತಾರೆ ಇಲ್ಲಿಂದ ಇಲ್ಲಿಗೆ ಬಿಟ್ಟು ಹೋಗ್ತಾರೆ ಅಲ್ಲಿಂದ ಅಲ್ಲಿ ಮೆಂಟಾಲಿಟಿ ಚೇಂಜ್ ಆಗುತ್ತೆ ನಾವು ಎಲ್ಲ ಜನಗಳ ಮೆಂಟಾಲಿಟಿ ಒಂದೇ ತರ ಟ್ರೀಟ್ ಮಾಡಕ್ಕಾಗಲ್ಲ ಅವ್ರವ್ರದೇ ಏನ್ ಗೊತ್ತಾ ಇವಾಗ ನೀವು ಸ್ವಲ್ಪ ಚೆನ್ನಾಗಿದ್ದೀರಾ ನಿಮ್ ಬುಡಕ್ ಬಿಸಿ ಆದ್ರೆ ಇದೆಯಲ್ಲ ಅವಾಗ ನಿಮಗೆ ಬಂದು ಇಳಿಬೇಕಂತ ಅನ್ಸುತ್ತೆ ಯಾರಿಗ್ ಬಿಸಿ ತಾಗತ್ತಲ್ಲ ಅವ್ರು ಬಂದೇ ಬರ್ತಾರೆ ಬಿಸಿ ತಾಗದೇ ಇರೋ ಅವಶ್ಯಕತೆ ಇಲ್ಲ. ಊಟ ದುಡಿದ್ರೆ ಗಂಜಿ ಅದೇ ಹೇಳ್ತಿರೋದು ಇವರು ಅವ್ರು ಹೇಳ್ತಾರ ಮಾತಲ್ಲ ಅರ್ಥ ಇದೆ ಕೇಳ್ಕೊಡ್ರಿ ನಿಮ್ಗೆ ಅವ್ರು ಏನಂತಾರೆ ಅಂದ್ರೆ ಯಾವತ್ತೂ ಭಾರತ ಸುಧಾರಣೆ ಆಗೋದಿಲ್ಲ ಯಾಕೆ ಆಗೋದಿಲ್ಲ ಹೇಳ್ರಿ ನೋಡೋಣ ಇಲ್ಲಿ ಕೇಳಿ ಪೇಷನ್ಸ್ ಇಟ್ಕೊಳ್ಳಿ ಇಲ್ಲಿ ಕೇಳಿ ನಂದೀಗ ಮೆಂಟಾಲಿಟಿ ಹೋಗ್ತಾರೆ ಕೇಳಲ್ಲ ಅಲ್ಲಿಗೆ ಹೋಗಬೇಕು ನಾನು ಹಂಗ್ ಮಾಡ್ರಿ ಸರಿ ಹಿಂಗ್ ಮಾಡ್ರಿ ಅವ್ರವ್ರದೇ ಮೆಂಟಾಲಿಟಿ ಇದೆ ಈಗ ನಾನು ಇಷ್ಟೇ ತಿನ್ಬೇಕು ನೀನು ಇಷ್ಟೇ ತಿನ್ಬೇಕು ಅನ್ನೋದಿಲ್ಲ ಒಂದು ಬೇಕಾಗಿರೋ ನಮ್ಮ ದೇಶ ಅಂತ ಒಂದು ನಾನು ಅದನ್ನೇ ಹೇಳ್ತಾ ಇದ್ದೀನಿ ಏನು ಬೇಡ ಈಗ ಹಿರೋಶಿಮಾ ನಾಗಸಾಕಿ ಬಾಂಬ್ ಹಾಕಿದ ಮೇಲೆ ಜಪಾನ್ ಇದೆಯಲ್ಲ ಹಾಕಿದ ನಂತರ ಆ ದೇಶ ನಾವು 18 ಗಂಟೆಗಳ ಕಾಲ ಕೆಲಸ ಮಾಡಿ ಆ ದೇಶ ಎಲ್ಲಿ ಕಟ್ಟೋದು ಹೇಳ್ತಾರೆ ನಮ್ಮಲ್ಲಂತರು ಅವರು ಸ್ಟ್ರೈಕ್ ಮಾಡ್ತಾರೆ ಹೆಂಗ್ ಮಾಡ್ತಾರೆ ಗೊತ್ತಾ ಮುಖ ತಪ್ಪು ಬಟ್ಟೆ ಕಟ್ಟಿ ಉತ್ಪಾದನೆ ಜಾಸ್ತಿ ಮಾಡ್ತಾರೆ ನಮ್ಮಲ್ಲಿ ಯಾರು ಮಾಡ್ತಾರೆ ಮಾಡಿದ್ರು ಹಾಗೆ ಮಾಡಿ ಅದು ಬೇಡ ರೀ ಮೊನ್ನೆ ಟೋಕಿಯೋದಲ್ಲಿ 2011ನೇ ಇಸ್ವಿಲಿ ಇದು ಭೂಕಂಪ ಆಯ್ತು 15-20 ಫ್ಲೋರ್ ಬಿಲ್ಡಿಂಗ್ ಎಲ್ಲ ರೋಡಲ್ಲಿ ಬಿತ್ತು ಆಯ್ತಾ ಈಗ ರೀಕನ್ಸ್ಟ್ರಕ್ಷನ್ 8 ದಿನದಲ್ಲಿ 18 ಕಿಲೋಮೀಟರ್ ಕ್ಲೀನ್ ಮಾಡಿ ಮೈನ್ ರೋಡ್ ಆಯ್ತಲ್ಲ ಇಂಡಿಯಾ ಆಗಿದ್ರೆ ಸ್ವಲ್ಪ ಸತ್ತ ಬಾಡಿ ತೆಗಿಯೋದಕ್ಕೆ 1 ತಿಂಗಳ ಬೇಕು ಅವ್ರಿಗೆ ಎಲ್ಲ ಅದು ಯಾಕೆ ಅನ್ನೋದು ಹೇಳ್ಬೇಕು ಅದೇ ನಾವು ಸರಿ ನಾವು ಎಲೆಕ್ಟ್ ಮಾಡಿ ಕಳ್ಸಿರೋರು ಸರಿ ಇಲ್ಲ ನಾವು ಕರೆಕ್ಟ್ ಆಗಿದ್ದೀವಿ ಆದ್ರೆ ಆ ಟೈಮ್ ಡಿಸಿಷನ್ ತಗೊಳ್ಳೋ ಟೈಮ್ ಇದೆಯಲ್ಲ ಅದು ಕರೆಕ್ಟ್ ಆಗಿಲ್ಲ ಮೊನ್ನೆ ಇದಾಗಿಲ್ಲ ಅಲ್ಲಿ ನಮ್ಮಲ್ಲಿ ಡೆಫಿನೇಷನ್ ಹೇಗಿದೆ ಅಂದ್ರೆ ಈಗ ನೀವು ನಿಮ್ಮನೆ ಕಸನ ಏನೋ ಸ್ವಲ್ಪ ಸೈಡ್ ಮಾಡ್ರಿ ಪಕ್ಕದ ಮನೆ ಹತ್ರ ಹೋಯ್ತು ಅವನಿಗೇನು ಕುಡಿದ್ರೆ ಮಾತ್ರ ಬೇರೆ ಬರೋದು ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಸಾಯಂಕಾಲ ಏನು ಬರ್ತಾರೆ ಸಾಯಂಕಾಲ ಫುಲ್ ಸೈಟ್ ಹಾಕೊಂಡು ಅವ್ರ ಮನೆ ಕಸ ಎಲ್ಲ ಸೇರಿಸ್ರಿ ಮನೆ ಬಂದ ನಿಮ್ಗೆ ಮಾತಾಡಂಗಿಲ್ಲ ಬಿಡಂಗಿಲ್ಲ ಅವ್ನಿಗೆ ಬೆಳಗ್ಗೆ ಗೊತ್ತೇ ಇರಲ್ಲ ವಿಷಯ ಮತ್ತೆ ಊರಂತೂ ಫಸ್ಟ್ ಅದನ್ನ ಬರ್ಬೇಕು ಗುರುಗಳಿದ್ದಂಗ್ರಿ ಎಷ್ಟು ವರ್ಷದಿಂದ ನಮ್ಮ ದೇಶನ ನಾವು ಕಟ್ಟೋದನ್ನ ಕಲಿಬೇಕು ಫಸ್ಟ್ ನಮ್ಮನೆ ಬಾಗಿಲನ್ನ ಕ್ಲೀನ್ ಮಾಡಿ 10 ಮನೆ ಬಾಗಿಲು ಕ್ಲೀನ್ ಮಾಡಿದ್ರೆ ಮನೆನೇ ಕ್ಲೀನ್ ಆಗೋದು ಹೋಗಿದ್ರೆ ಸೂಪರ್ ಅಂತ ತಂದಲ್ಲ ಅಲ್ಲಿಂದ ಯಾಕೆ ಕ್ಲೀನ್ ಮಾಡೋ ಅಂದ್ರೆ ನಿಮ್ ಜಾಗ ತಗೊಂಡಲ್ಲ ನಂದು ಅಂತ ಕ್ಲೀನ್ ಮಾಡಿ ನಾವೀಗ ನಿಮ್ಮ ಬಾಡಿಗೆ ಮನೇಲಿ ಇದೀವಿ ಹಿಂದೆಲ್ಲ ಕ್ಲೀನ್ ಮಾಡಿದ್ರೆ ಬಾಡಿಗೆ ಮನೆ ಅದೇ ಕ್ಲೀನ್ ನಾವ್ ಇದೀವಲ್ಲ ನಾವ್ ಇರೋವರೆಗೆ ಅವ್ರು ಆ ನೆಲೆ ನಾವು ಕೊಟ್ಟಿದ್ದಾರೆ ನಮ್ಗೆ ಅವರು 10 ಮನೆ ಕಟ್ಕೊಂಡು ಅವರು 5,000 ಪಾಪ ಅದನ್ನ ನಾವು ಚೆನ್ನಾಗಿರ್ಬೇಕು ಚೆನ್ನಾಗಿದ್ರೆ ಬಂದವರೆ ನಮ್ಮ ಖುಷಿ ಪಡ್ತಾರೆ ಇಲ್ಲ ಅದಕ್ಕೆ ಒಂದಿಷ್ಟು 4 ಹೊಡೆದ್ ಮಳೆ ಹೊಡೆದ ಅಲ್ಲೊಂದಿಷ್ಟು ತೂತ ಮಾಡಿ ಡ್ರಿಲ್ ಬಿಟ್ಟು ಹೊಡ್ಕೊಂಡೆ ಹೆಂಗಾಗ್ತದೆ ನೋಡೋಣ ಅನ್ನೋದಲ್ಲ ಹೀಗಾಗಿ ನಮ್ಮಲ್ಲಿ ದೇಶ ಕಟ್ಟಕ್ ಬರಲ್ಲ ಏನಿದ್ರು ಹೊಡೆಯೋದೇ ಜಾಸ್ತಿ ಮತ್ತದೇನಂದ್ರೆ ಒಂದು ಟೈಮ್ ಸಿಕ್ಕಿದಾಗ ಅದನ್ನ ಯೂಸ್ ಮಾಡ್ಕೊಳಲ್ಲ ಜನ ಒಂದು ಒಳ್ಳೆ ಟೈಮ್ ಸಿಕ್ಕಿದಾಗ ಅದನ್ನ ಯೂಸ್ ಮಾಡ್ಕೊಳಲ್ಲ ಜನ ಆ ಟೈಮ್ ಇನ್ನೂ ಸ್ವಲ್ಪ ನೋಡೋಣ ಇನ್ನೂ ಸ್ವಲ್ಪ ತಾಯನ ಒಳ್ಳೆ ಟೈಮ್ ಅಂತ ಇವ್ರಿಗೆ ಗೊತ್ತಾಗೋದಲ್ಲ ಮಾಡ್ಕೊಂಡು ಬರೋದೇ ಕೆಟ್ಟ ಕೆಲಸ ಒಳ್ಳೇದು ಏನು ಗೊತ್ತಾಗ್ತೈತಿ ಇವಾಗ ನನ್ನ ಲೆಕ್ಕ ನನ್ನ ಪರ್ಸನಲ್ ಈಗ ಇಷ್ಟೆಲ್ಲ ಮಾತಾಡ್ತೇನಲ್ಲ ಈಗ ಡೆಲ್ಲಿ ಒಳಗೆ ಆಗ್ತಿರೋದು ಒಳ್ಳೇದ ಕೆಟ್ಟದ ನಿಮಗೆ ಅನ್ಸಿದ್ದು ಒಳ್ಳೇದೇ ಕೆಟ್ಟದೇನಲ್ಲ ಹೊರಗೆ ಬೀಳ್ಬೇಕು ಸಾಲಗಾರ ನಾವು ತಗೊಂತಾರೆ ಇಲ್ಲಿ ಹೆಂಗಪ್ಪ ಅಂತ ಹೇಳಿದ್ರೆ ದೊಡ್ಡವ್ರು ಆಗ್ತಾನೆ ಹೋಗ್ತಾ ಇದ್ದಾರೆ ಕೆಳಗಿದ್ರು ಕೆಳಗೆ ಹೋಗ್ತಾನೆ ಇದ್ದಾರೆ ಎಲ್ಲ ಹಿಡಿದ್ಬಿಡ್ಬೇಕು ಮಧ್ಯದಲ್ಲಿರೋ ಹೋಗೋದಷ್ಟೇ ಕೆಳಗೆ ಹೋಗ್ತಾರೆ ಅಷ್ಟೇ ಕೆಳಗೆ ನೋವು ಬದುಕ್ತಾನೆ ಮೇಲೆ ನೋವು ಬದುಕ್ತಾನೆ ಗಟ್ಟೆ ಅಲ್ಲಾಡ್ತಾನೆ ಇರ್ತಾನೆ ಆ ಕಡೆ ಶಬ್ದ ಮಾತ್ರ ಬರುತ್ತೆ ಏನು ಪ್ರಯೋಜನ ಇಲ್ಲ ಒಂದು ಆದ್ರೆ ಮೇಲಿರೋ ಮಾತ್ರ ಮೇಲೆ ಹೋಗ್ತಾನೆ ಇರ್ತಾರೆ ಮೇಲೆ ಹೋಗ್ತಾನೆ ಇರ್ತಾರೆ ಕೆಳಗಿರೋನು ಅಲ್ಲೇ ಇರ್ತಾನೆ ಅವ್ನು ತಲೆ ಕೆಡ್ಕೊಳಕ್ ಹೋಗಲ್ಲ ಕೂಲಿ ಮಾಡ್ತಾ ಸಾಯಂಕಾಲ ಮಧ್ಯವರ್ತಿಗಳು ಮೇಲೆ ಹೋಗೋಕ್ಕಾಗಲ್ಲ ಕೆಳಗೆ ಬರಕ್ಕೆ ಮೇಲೆ ಹೋಗಕ್ಕೆ ಹೋದ್ರೆ ಹೋಗಕ್ಕೆ ಬಿಸ್ಬೇಕು ನಾವು ಕೆಳಗೆ ಹೋಗಕ್ಕೆ ನಮ್ಮ ಕೈಲಿ ಇಷ್ಟ ಇಲ್ಲ ಎಷ್ಟು ಗದ್ದಿ ಎಷ್ಟಂತ ಬಿಡ್ತೀರಿ ಜನ ತಿಳ್ಕೊಂಡು ಬರ್ಬೇಕು ಅವ್ರು ತಿಳಿಯೋದು ಯಾವಾಗ ಮರಿ ಹತ್ರ ಮಾಡೋದು ಮಟನ್ ಇಲ್ಲ ಇಲ್ಲ ಏನು ಬೇಡ ಒಂದು ಟೈಮ್ ಅನ್ನ ಕೊಡ್ತಾನೆ ನನ್ನ ಲೆಕ್ಕ ಈ ಟೈಮ್ ಬಂದಿದೆ ಈ ಟೈಮ್ ಬಂದಿದೆ ನಮ್ಮ ಮನೆಗೆ ನನಗೆ ಗೊತ್ತಿರೋ ಸಣ್ಣ ವಿಚಾರ ನಮ್ಮ ಮನೆಗೆ ಒಂದು ರೇಷನ್ ಕಟ್ಟಬೇಕು 2 ವರ್ಷದಿಂದ ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಗಾಳಿಗೆ